ರಕ್ಷಕಿ ನೀನೇ ರಕ್ಷಿಸು. ದಿಕ್ಪಾಲಕರೇ, ಸುಮನ ಸ್ವರ್ಗದವರೇ, ಸುಖದ ತಾಣವಿದು ಈ ಸ್ವರ್ಗ. ಹಾಗಾದ್ರೆ ಈ ಸುಧರ್ಮ ಸಭೆಯ ಅಧ್ಯಕ್ಷ ಪೀಠವನ್ನ ವರ್ತಮಾನ ಕಾಲದಲ್ಲಿ ಆಳಿ ಅನುಭವಿಸಿಕೊಂಡು ಬರ್ತಾ ಇರುವವನು ಪುರಂದರ ನಾಮಕನಾಗಿರುವಂತಹ ಈ ಇಂದ್ರ ಅಲ್ವೇ? ಹಾಗಾದ್ರೆ ಪ್ರಪಂಚದಲ್ಲಿ ಅನೇಕ ಮನ್ವಂತರಗಳು, ಅನೇಕ ಕಲ್ಪಗಳು ಸಂಘಟಿಸ್ತಾ ಇರ್ತಾರೆ. ಅಂತಹ ಸಂದರ್ಭಗಳಲ್ಲೆಲ್ಲವೂ ಕೂಡ ಇಂದ್ರರು ಇದ್ದೇ ಇರ್ತಾರೆ. ಆದರೆ ಆ ಇಂದ್ರ ಪದವಿಗೆ ಬರಬೇಕಾದವರು ಮಾತ್ರ ಬೇರೆ ಬೇರೆ. ಹಿಂದೆ 6 ಇಂದ್ರರು ಆಗಿ ಹೋದರು. ಈಗ 7ನೇ ಇಂದ್ರನಾಗಿ ನಾನು ಪುರಂದರ ಎಂಬ ಹೆಸರಿನಿಂದ ರಾರಾಜಿಸುತ್ತಿದ್ದೇನೆ. ಹಾಗಾದ್ರೆ ಕೇವಲ ಕಶ್ಯಪಾದಿತ್ಯರ ಮಗ ಎನ್ನುವ ಕಾರಣಕ್ಕಾಗಿ ನಾನಿಲ್ಲಿ ಸ್ಥಾಪಿತನಾದದ್ದಲ್ಲ. ಕರ್ಮಭೂಮಿ ಎನಿಸುವಂತಹ ಭೂಲೋಕದಲ್ಲಿ ಶತಯಾಗಗಳನ್ನು ಮಾಡುವುದರ ಮೂಲಕವಾಗಿ ತದ್ವಾರ ವಿಶ್ವಜಿತ್ ಎನ್ನುವಂತಹ ಯಾಗವನ್ನು ಮಾಡಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಆ ಮೂಲಕವಾಗಿ ದೇವ ಗದ್ದುಗೆಯನ್ನು ಪಡೆದವ ನಾನಿದ್ದೇನೆ.
ಅಯ್ಯ, ಇಂತಿರುವಂತಹ ಈ ಮೂರು ಲೋಕದ ಹೊಣೆಗಾರಿಕೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಸಾಂಗವಾಗಿ ನಡೆಸಬೇಕಿದ್ರೆ ಅದಕ್ಕೊಂದು ಜವಾಬ್ದಾರಿ ಎನ್ನುವುದು ಬೇಕು. ಅದು ನನ್ನಲ್ಲಿ ಗುರುತಿಸಿ ಅಲ್ವಾ ತ್ರಿಮೂರ್ತಿಗಳದನ್ನು ಕೊಟ್ಟದ್ದು. ಹಾಗಾಗಿ ಸಂತೋಷಿತನಾಗಿದ್ದೇನೆ. ಈ ಸ್ವರ್ಗ ಅಂತಂದ್ರೆ ಸಾಮಾನ್ಯ ಅಲ್ಲ, ಅಧಿಕಾರ ಅಂತಂದ್ರು ಹಾಗೆ. ಅದೊಂದು ಮುಳ್ಳಿನ ಹಾಸಿಗೆ ಅನ್ನುವಂತಹದ್ದನ್ನು ಸ್ಪಷ್ಟವಾಗಿಯೇ ತಿಳಿದುಕೊಂಡವನಿದ್ದೇನೆ ನಾನು. ಈ ದೇವೇಂದ್ರ ಪದವಿ ಎನ್ನುವುದಿದೆಯಲ್ಲ, ಇದನ್ನು ಅಷ್ಟು ಸುಲಭವಾದದ್ದಲ್ಲ. ಕರ್ಮಭೂಮಿಯಾಗಿರುವಂತಹ ಭೂಲೋಕದಲ್ಲಿ ಯಾರು ಆ ಯಜ್ಞ ಯಾಗಾದಿಗಳ ಮೂಲಕವಾಗಿ ನಮ್ಮನ್ನು ಸಂತೃಪ್ತಿಪಡಿಸ್ತಾರೋ ಅವರಿಗೆ ಮಳೆ ಬೆಳೆಗಳನ್ನು ಕರುಣಿಸಿ ನಾವು ಅನುಗ್ರಹಿಸಬೇಕಾದದ್ದು ನಮ್ಮ ಕರ್ತವ್ಯ. ಕೇವಲ ಸುಖದ ತಾಣ ಎನ್ನುವ ಕಾರಣಕ್ಕಾಗಿ ನೃತ್ಯಾಂಗನೆಯರೋ ಕೆಲವೊತ್ತಮೆಯರೋ ಮೊದಲಾದಂತಹ ಅನೇಕರಿದ್ರು ಕೂಡ ಅವರ ಸೌಂದರ್ಯವನ್ನು ನೋಡಿ ಅವರ ನಾಟ್ಯವನ್ನು ನೋಡಿ ಆನಂದಿಸುವುದು ಅಷ್ಟೇ ನಮ್ಮ ಕೆಲಸ ಅಲ್ಲ ಅಲ್ವಾ? ತ್ರಿಲೋಕದಲ್ಲಿ ಸರ್ವಲೋಕಗಳಲ್ಲಿಯೂ ಸಧರ್ಮ ಎನ್ನುವುದು ಪ್ರಾಪ್ತಿಸಬೇಕಾದದ್ದು ನಮ್ಮ ಕರ್ತವ್ಯ. ಅಯ್ಯ ದಿಕ್ಪಾಲಕರೇ, ಪ್ರಪಂಚದಲ್ಲಿ ಹಾಗೆ ಅನೇಕರು ನೋಡುವುದಕ್ಕೆ ಸುಂದರ ಆಗಿದೆ ಅಂತಂದ್ರೆ ಅದೆಲ್ಲವೂ ಸುಖದ ತಾಣ ಅಂತ ಕಲ್ಪಿಸಿಕೊಳ್ತಾರೆ. ಆದ್ರೆ ವಸ್ತುತಿ ಹಾಗಿರುವುದಿಲ್ಲ. ಎಲ್ಲಿ ಸುಖ ಇರ್ತದೋ ಅಲ್ಲಿ ಕಷ್ಟದ ಇನ್ನೊಂದು ಮುಖವೂ ಕೂಡ ಇದ್ದೇ ಇರ್ತದೆ. ಪ್ರಪಂಚದಲ್ಲಿ ಒಂದು ಮಾತು ಉಂಟಲ್ಲ, ಸುಖವನ್ನು ಕಂಡು ಕರಗುವ ಜನ ಅನೇಕರು ಇರ್ತಾರೆ. ಕಶ್ಯಪರ 13 ಮಂದಿ ಹೆಂಡತಿಯರಲ್ಲಿ ಹಿರಿಯವಳಾದವಳು ದಿತಿ, ದಿತಿಯ ಮಕ್ಕಳು ದೈತ್ಯರು ರಕ್ಕಸರು. ಎರಡನೇ ಹೆಂಡತಿ ನಮ್ಮಮ್ಮ ಅತಿಥಿ ದೇವಿ. ಕಶ್ಯಪ ಅತಿಥಿಯರಲ್ಲಿ ನಾವು ಸಂಜನಿಸಿದವರಿದ್ದೇವೆ. ಹಾಗಾಗಿ ದ್ವಿತೀಯ ಮಕ್ಕಳಾಗಿರುವಂತಹ ರಕ್ಕಸರಿಗೆ ನಮ್ಮ ಮೇಲೆ ಒಂದು ಕಣ್ಣೆ. ಅಧಿಕಾರ ಇವನಿಗಾಯ್ತಲ್ಲ, ಏನು ಮಾಡೋಣ? ಒಮ್ಮೊಮ್ಮೆ ಅವರನ್ನೆಲ್ಲ ಬಗ್ಗು ಬಡಿದವರು ನಾವು ಅಲ್ವಾ? ಕಾಲ ಒಂದಿತ್ತು, ನನಗೂ ಈಗ ಆ ಒಂದು ಕಾಲದ ಪರಿಣಾಮದಿಂದಲಾಗಿ ಎಲ್ಲವೂ ಅರ್ಥ ಆಗಿ ನಾನು ಸ್ವಲ್ಪ ಅಹಂಕಾರಿಯಾಗಿ ವರ್ತಿಸಿದಂತಹ ನಿದರ್ಶನಗಳು ಕೆಲವೊಮ್ಮೆ ಇತ್ತು. ದೂರ್ವಾಸರು ಬಂದಂತಹ ಹೊತ್ತಿನಲ್ಲಿ ಒಂದು ವರ್ಣ ಮಾಲಿಕೆಯನ್ನು ನನ್ನ ಪಾಲಿಗಿದ್ರು, ಅದನ್ನು ಐರಾವತದ ಸುಂಡಿಲಿಗೆ ಹಾಕಿಬಿಟ್ಟೆ ನಾನು. ಅದನ್ನು ತುಳಿದು ಹಾಕಿತ್ತು ಅವರ ಮುಂದೆ. ರೋಧಗೊಂಡಂತಹ ದುರ್ವಾಸರು, ಏ ದೇವೇಂದ್ರ, ನಿನ್ನ ಸಕಲ ಸಂಪತ್ತುಗಳು ಕೂಡ ಸಮುದ್ರದ ಪಾಲಾಗಿ ಹೋಗಲಿ ಅಂತ ಶಾಪವನ್ನು ಕೊಟ್ಟ. ಆ ಹೊತ್ತಿಗೆ ತ್ರಿಮೂರ್ತಿಗಳ ವರಹದ ಆ ಒಂದು ಅನುಗ್ರಹದ ಕಾರಣದಿಂದಲಾಗಿ ಸಮುದ್ರವನ್ನು ಮಥಿಸುವುದರ ಮೂಲಕವಾಗಿ ಅಮೃತವನ್ನು ಉಂಡವರು ನಾವು, ಸುಧೆಯನ್ನು ಉಂಡದ್ದರಿಂದ ನಾವು ಸುರರು ಅಲ್ವಾ? ಅಮೃತವನ್ನು ಪಾನ ಮಾಡುವುದರಿಂದ ನಾವು ಸರ್ವ ಸಮರ್ಥರಾಗಿದ್ದೇವೆ, ಅನುಮಾನ ಇಲ್ಲ. ಆದ್ರೂ ರಕ್ಕಸರನ್ನೊಮ್ಮೆ ಮೇಲೆ ಎದ್ದು ಬರ್ತಾರೆ ವರಬಲದಿಂದ. ಅಂತಹ ರಕ್ಕಸ ಬಂದು ನೀವೇನು ಮಾಡ್ತೀರಿ?
ಅಂದ ಹಾಗೆ ಹಾ ಹಾ ಸುಖದಲ್ಲಿ ದಾನ ಅದೆಷ್ಟೋ ಮಂದಿ ಹೊಂದಿದ್ದಾರೆ. ಆ ದಾನವರ ನಿಜಾಗರ ಕೊಂದು ಮುಗಿಸಿದ್ರು. ಹೌದು. ಮುಂದೆ ದಾನವಿಲ್ಲದ ಚಿಂತೆ ತಾನೆ. ಹಾ ನನಗೆ ಅಪ್ಪಣೆಯನ್ನು ಕೊಟ್ಟಿದ್ದೆ ಹೌದಾಗೆ ಬಂದ ದಾನವರನ್ನು ನಾನು ಕೊಂಡು ಬಂದೆ. ಉತ್ಸಾಹದ ಮಾತುಗಳನ್ನು ಆಡ್ತಾ ಇದ್ದೀನಿ. ಸಂತೋಷ ಆಯ್ತು ಅಲ್ಲ, ಫಲದೋಷವಾಯಿತು. ನಿಮ್ಮ ಮುಡಿಯನ್ನ ಕೇಳಿದಾಗ ಅತ್ಯಂತ ಸಂತೋಷಿತನಾದೆ. ದಿಕ್ಪಾಲಕರೇ, ನಾನು ಪ್ರತಿ ದಿವಸ ಓಲಕ ಕೊಟ್ಟ ಹೊತ್ತಿನಲ್ಲಿ ಪ್ರಶ್ನೆ ಮಾಡೋದು ಯಾಕೆ? ನೀವು ಜಾಗೃತರಾಗಿರ್ಬೇಕು. ಸತ್ಯ. ಆ ಕಲರ್ ಎಷ್ಟೊತ್ತಿಗೆ ಮೇಲೆಂದು ಬಂದರೂ ಕೂಡ ನಿಮ್ಮ ಆಯುಧಗಳು ಹರಿತವಾಗಿರ್ಬೇಕು. ಸತ್ಯ. ನಿಮ್ಮ ಮೈ ಮನಸ್ಸುಗಳು ಚುರುಕಾಗಿರ್ಬೇಕು. ಆ ಕಾರಣಕ್ಕಾಗಿ ನಿಮ್ಮನ್ನು ಜಾಗೃತಗೊಳಿಸುವುದಕ್ಕಾಗಿ ಪ್ರಶ್ನೆ ಮಾಡುವುದು. ಆದ್ರೆ ನಿಮ್ಮ ಫಲವಂತಿಕೆಯಲ್ಲಿ, ನಿಮ್ಮ ಪರಾಕ್ರಮದ ಮೇಲೆ ನನಗೆ ಅನುಮಾನ ಇದ್ದು ಕೇಳಿದ್ದಲ್ವೇ ಅಲ್ಲ. ನಿಜವಾಗಿಯೂ ತಯಾರಾಗ್ತಿದ್ದೀನಿ. ಹೌದಪ್ಪ, ಅವಕಾಶ ಎನ್ನುವುದು ಒಮ್ಮೊಮ್ಮೆ ಸಿಕ್ಕಿತು ಅಂತಾದ್ರೆ ತಯಾರಾಗುವ ಸಾಧ್ಯತೆಗಳು ಉಂಟು. ಕಳ್ಳರ ಭೀತಿ ಎನ್ನುವಂತಹದ್ದು ವರ್ತಮಾನ ಕಾಲದಲ್ಲಿ ನಮ್ಮ ಪಾಲಿಗೆ ಇಲ್ವೇ ಇಲ್ಲ. ಹಾಗೊಮ್ಮೆ ಕಳ್ಳರ ಭೀತಿ ಎದುರಾಯ್ತು ಅಂತಾದ್ರೆ ಆ ನಳಿನಾಕ್ಷನಾಗಿರುವಂತಹ ಪದ್ಮಾಕ್ಷನಾಗಿರುವಂತಹ ಶ್ರೀಹರಿಯ ಧೈರ್ಯ ನಮಗೆ ಉಂಟಲ್ಲ, ಪಾಲನಾಕರ್ತವಾಗಿರುವಂತಹ ಶ್ರೀಹರಿಯ ಧೈರ್ಯ ನಮಗಿರುವಾಗ ನಾವೇ ಯಾಕೆ ಹೆದರಬೇಕು ಅಲ್ವಾ? ಒಮ್ಮೊಮ್ಮೆ ಬರಬಲದಿಂದ ಮಧುಮಂತರಾಗಿ ಬಂದು ಸಹಿತ ನಮ್ಮನ್ನು ರಕ್ಷಿಸುವವರಿದ್ದಾರೆ. ನಾವು ಹೋರಾಟಕ್ಕೆ ಸನ್ನದ್ಧರಾಗಿದ್ದೇವೆ ಎನ್ನುವಂತಹ ಸತ್ಯ ನಮ್ಮ ಕುರಿತು ಎಂದಿನ ಹಾಗೆ ಓಲಗವನ್ನು ಕೊಟ್ಟು ವಿಶೇಷ ಏನಾದ್ರೂ ಇದ್ರೆ ಬರಲಿ ಅಂತ ಹೇಳುವಾಗ ಯಾವ ವಿಶೇಷವೂ ಇಲ್ಲ ಅಲ್ವಾ? ಹಾಗಾದ್ರೆ ಇಂದಿನ ಸಮಯ ಇಲ್ಲಿಗೆ ಮುಕ್ತಾಯ ಆಯಿತು. ಓಲಗವನ್ನು ವಿಸರ್ಜಿಸುತ್ತೇವೆ.